ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರೈತ ಬೆಳೆದ ಕಬ್ಬಿಗೆ 3,500 ಬೆಲೆ ಘೋಷಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ, ಭಾರತೀಯ ಕೃಷಿ ಸಮಾಜ, ಆಲ್ ಇಂಡಿಯಾ ಕಿಸಾನ್ ಖೇತ್ ಸಂಘಟನೆ, ಯರಗಟ್ಟಿ ಹಾಗೂ ಕೂಲಿ ಕಾರ್ಮಿಕರ ಸಂಘಟನೆ ಹಾಗೂ ರೈತ ಹಿತ ರಕ್ಷಣಾ ವೇದಿಕೆ ಇವರಿಂದ ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೂಜಿ ಕೊಪ್ಪದ ಡಾಕ್ಟರ್ ಶಿವಲಿಂಗ ಮುರುಘೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿದರು. ರೈತ ಅಂದ್ರೆ ಅನ್ನದಾತ. ಯಾಕಂದ್ರೆ ಅವರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಬೆಳೆಗಳನ್ನ ಬೆಳೆದು ಪ್ರತಿಯೊಬ್ಬರಿಗೂ ಆಹಾರವನ್ನ ಒದಗಿಸುತ್ತಾರೆ. ಅನ್ನದಾತ ಅಂದ್ರೆ ಅನ್ನವನ್ನ ಕೊಡುವನು ಎಂದರ್ಥ. ಮತ್ತು ರೈತರು ದೇಶದ ಆರ್ಥಿಕತೆಯ ಅಡಿಪಾಯವಾಗಿದ್ದು ಅವರು ಕೊಡುವ ಆಹಾರದಿಂದ ನಮ್ಮೆಲ್ಲರ ಜೀವನ ಸಾಧ್ಯ ಅಂತ ರೈತನಿಗೆ ಇಂದು ಸಂಕಷ್ಟ ಎದುರಾಗಿದೆ ಅಂತ ಅವರು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ನಂತರ ರೈತ ಮುಖಂಡ ಪಂಚನಗೌಡ ದ್ಯಾಮನಗೌಡರು ಮಾತನಾಡಿದರು. ರೈತ ದೇಶದ ಬೆನ್ನೆಲುಬು ಎನ್ನುವ ಸರ್ಕಾರ ಕೂಡಲೇ ಎಚ್ಚೆತ್ತ ಕಬ್ಬಿಗೆ 3,500 ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ಇಂದು ರಸ್ತೆ ಬಂದ್ ಮಾಡಿ ಪ್ರತಿಭೆ ಪ್ರಾರಂಭವಾಗಿದೆ. ಮುಂಬರುವ ದಿನದಲ್ಲಿ ತಹಸೀಲ್ದಾರ್ ಕಚೇರಿಯ ಎಲ್ಲ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಸಬ್ ರಿಜಿಸ್ಟರ್ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಲಾಗುತ್ತೆ ಎಂದಿದ್ದಾರೆ. ಮೂರು ಸಮಸ್ಯೆಗಳನ್ನ ನಾವು ಅವಾಗ ಓದ್ತಿದ್ವಿ. ಅದರಲ್ಲಿ ಮೊದಲನೆಯ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮಾನ್ಸೂನ್ ಮಾರುತ ಮಳೆಗಾಲ ಅಂತಕ್ಕಂಥದ್ದು ರೈತರೊಡನೆ ಆಗ್ತಕ್ಕಂಥ ಜೂಜಾಟ ಅಂತಕ್ಕಂಥ ಒಂದು ಸಮಸ್ಯೆಯನ್ನ ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಸಣ್ಣ ಸಣ್ಣ ಹಿಡುವಳಿಗಳ ರಾಷ್ಟ್ರ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಸಮಸ್ಯೆ ಏನಾಗಿತ್ತಪ್ಪ ಅಂತಂದ್ರೆ ನಾವು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಬೆಲೆಯನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಈಗಲೇ ಸರ್ಕಲ್ನಾಗ ಟ್ರ್ಯಾಕ್ಟರ್ ಹಾಕಿ ಕುಂದುತ್ತೆ. ನೀವೆಲ್ಲರೂ ತೀರ್ಮಾನ ತಗೋಬೇಕು. ನಿಮ್ಮ ಮ್ಯಾಲ ನಾವೆಲ್ಲರೂ ಸಿದ್ಧ ಅದೀವಿ, ಗಟ್ಟಿಗೆ ಕೂತೀವಿ. ಹೆಂಗೆ ಅಲ್ಲಿ ಗಟ್ಟಿ ಇತ್ತಲ್ಲ ಹಿಂಗೂ ಗಟ್ಟಿ. ಈ ಸರ್ಕಲ್ನ್ಯಾಗ ಈಗೇನು ನೀವೆಲ್ಲ ಜನ ಅದಿರಲ್ಲ, ಇವತ್ತೇನೆಲ್ಲರೂ ಎಲ್ಲ ನಮ್ಮ ಅನ್ನದಾತರು ಇದಿರಲ್ಲ, ನೀವೆಲ್ಲರೂ ಮನೆಗೆ ಹೋಗೋಂಗಿಲ್ಲ. ನೀವು ಮನೆಗೆ ಹೋಗೋಲ್ಲ ಅನ್ನಂಗೆ ಆ ದೇವ್ರ ಮೇಲೆ ಹಾನಿ ಮಾಡಿ ನಿಮ್ಮಿಂದ ಒಬ್ಬರಿಂದ 10 ಮಂದಿ ಕರ್ಕೊಂಬರ್ತಂತ ಹೇಳ್ರಿ. ನಾವೆಲ್ಲರೂ ಈ ಜಾಗ ಏನು ಕೂತೀವಲ್ಲ ಇದನ್ನ ಬಿಟ್ಟು ಹೇಳೋಂಗಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಿಗೆ ಯಾಕೆ ಈ ವಿಷಯ ನಾನು ನಿಮ್ಮ ಮುಂದೆ ಹೇಳತ್ತಂದ್ರೆ ನೀವೇನೋ ತಪ್ಪು ತಿಳ್ಕೊಬೋದು. ಇದು ಕಷ್ಟಕರ ವಿಷಯ. ನಾವಿದ್ದಾನೆ ರೈತ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬೆಳೆದು ಸಾಲದಲ್ಲಿ ಸಾಯುವಂತ ಪರಿಸ್ಥಿತಿ ಆಗಿದೆ. ಯಾರೊಬ್ಬ ನಮ್ಮ ಬದುಕನ್ನ ಕಟ್ಟಿಕೊಡುದಿಲ್ಲ. ಯಾವ ಪಕ್ಷದವರು ನಿಮ್ಮ ಬದುಕನ್ನು ಕಟ್ಟಿಕೊಡುದಿಲ್ಲ. ನಿಮ್ಮ ಬದುಕನ್ನು ಕಟ್ಟಬೇಕಾದ್ರೆ ನೀವು ಬೀದಿಗಿಳಿಲೇಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಬೀದಿಗಿಳಿಬೇಕು. ಇವತ್ತು ಗುರ್ಲಾಪುರ ಕಾಸದಲ್ಲಿ ನನ್ನ ಜೀವನಾಡಿಯಾಗಿರ್ತಕ್ಕಂಥ ರೈತರು ಇವತ್ತಿನ ದಿವಸ ಆಗಲೇ ಒಬ್ಬ ಇಂಟೆಲಿಜೆನ್ಸ್ ಹೇಳಿದ 1 ಲಕ್ಷ ರೈತರು ಸೇರ್ತಕ್ಕಂಥ ಗುರ್ಲಾಪುರ ಕಾಸ್ಟ್ನಲ್ಲಿ ಇದ್ದಾರೆ. ಬಿಲ್ ಡಿಕ್ಲೇರ್ ಆಗುವ ಮಠ ಇವತ್ತು ಸವದತ್ತಿ ತಾಲೂಕಿನಲ್ಲಿ, ಯರಗಟ್ಟಿ ತಾಲೂಕಿನಲ್ಲಿ, ಈ ಸರ್ಕಲ್ ನಲ್ಲಿ ದಯವಿಟ್ಟು ರೈತ ನಾಯಕರು ಕೊನೆಯ ಪಕ್ಷ ನೀವು 50 ಮಂದಿ ಕುಂದ್ರಿ. ನಿಮ್ಮ ಜೊತೆ ಅಹೋರಾತ್ರಿ ಕುಂತು ಒಟ್ಟಾರೆ 3,400 ರೂಪಾಯಿ ತಗೋವರೆಗೆ ನಾವು ಯಾರು ಕದಲದು ಬೇಡ ಅಂತ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತಿದ್ದೇನೆ ಬಂಧುಗಳೇ. ಈ ಒಂದು ಹೋರಾಟ ತಾರೀಕಿಗೆ ಕೊಯ್ಬೇಕು. ಯಾರೇನು ಪರ್ಮಿಷನ್ ಅವಶ್ಯಕತೆ ಇಲ್ಲ. ನಾವು ರೈತರು, ನಾವು ಹುಟ್ಟಿ ಬಿತ್ತಿ ಬೆಳೆದಿರ್ತಕ್ಕಂಥ ರೈತರು. ಈ ಹೋರಾಟದ ಯರಗಟ್ಟಿಯ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಸತ್ತಿಗೇರಿಯ, ಶಿವಾಪುರದ ಮತ್ತು ಗಣಪತಿ ಮಹಾರಾಜರಲ್ಲಿ ವಂದಿಸಿ ಈ ಎಲ್ಲ ರೈತ ಮುಖಂಡರೇ, ಯಾಕಂದ್ರೆ ಇಲ್ಲಿ ಮುಖ ನೋಡಾಕತ್ತೀನಿ, ಯರಗಟ್ಟಿ ತಾಲೂಕು ಆಗ್ಬೇಕಂತೇಳಿ ಯಾವ ಮುಖ ಇದ್ವಲ್ಲ ಅವೆಲ್ಲ ಮುಖನೂ ಇಲ್ಲೇ ಅದಾವ ಈಗ. ಯಾಕಂದ್ರೆ ಹೋರಾಟ ಅವ್ರಿಗೆ ಬೇಕಾಗಿತ್ತು. ಗುರ್ಲಾಪುರದೊಳಗೆ ಇವತ್ತಿಗೆ 5ನೇ ದಿವಸ 6ನೇ ದಿವಸ. ಇವತ್ತು ನಾನು ಇಲ್ಲಿಗೆ ಬರೋದಕ್ಕಿಂತ ಪೂರ್ವದೊಳಗೆ ಅಲ್ಲಿ ರೈತರು ನನಗೊಂದು ಫೋನ್ ಮಾಡಿದ್ರು, ವಿಜೇಂದ್ರ ಅವರು ಬರಾಕತ್ತಾರೆ, ನೀವು ಅಲ್ಲೇ ಬರ್ರಿ ಅಂತೇಳಿ. ಖರೆ ಯರಗಟ್ಟಿ ಭಾಗ ಅಂದ್ರೆ ನಮಗೆ ಹೆಂಗಾಗಿದೆ, ಒಂದು ತವ್ರ ಮನೆ ಇದ್ದಂಗೆ ಐತಿ. ಮೊದಲು ತವ್ರ ಮನೆಗೆ ಬೆಲೆ ಕೊಡೋಣ, ಆಮೇಲೆ ಅಲ್ಲಿ ಬೆಲೆ ಕೊಡೋಣ ಅಂತೇಳಿ ಅಲ್ಲಿ ಹೋಗೋದನ್ನು ಬಿಟ್ಟು ನಾ ಇಲ್ಲಿ ಬಂದೇನೆ ಫಸ್ಟಿಗೆ ಮೊದಲು. ಯಾಕಂದ್ರೆ ಗುರ್ಲಾಪುರದ ಹೋರಾಟದಲ್ಲಿ 2ನೇ ದಿವಸ ಭಾಗಿಯಾಗಿನಿ. ಆಮೇಲೆ 3ನೇ ದಿವಸ ಗೋಕಾಕದಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ನಾನು ಭಾಗಿಯಾಗಿನಿ.
ಎಲ್ಲ ರೈತರ ಸಮಸ್ಯೆಯನ್ನು ನಾವು ಅರ್ಕೊಂಡ್ವಿ. ಬಹುಶಃ ನೋಡ್ಬೇಕು ನಾವು ನಮ್ಮ ರೈತರು ಹೆಂಗದಾರ ಅಂತಂದ್ರೆ, ನಿನ್ನೆ ಒಬ್ಬ ರೈತ ಗುರ್ಲಾಪುರ ಕ್ರಾಸ್ನ ವಿಷ ತಗೊಂಡು ಅಂದ್ರೆ ಪ್ರಾಣ ಹೋಗಲಿ, ಆದ್ರೆ 3,500 ರೂಪಾಯಿ ತಗೊಂಡು ಬಿಡಂತಕ್ಕಂಥ ದಿಟ್ಟವಾಗಿ ಆ ರೈತ ನಿನ್ನೆ ವಿಷ ಕೊಡ್ದಾನ. ಆದರೆ ಎಲ್ಲರ ರೈತರ ಒಂದು ಪ್ರೀತಿ, ರೈತರ ಅನುಕರಣೆ ಇರೋದ್ರಿಂದ ಅವನಿಗೇನು ವಿಷ ಕುಡಿದ್ರು ಏನಾಗಿಲ್ಲ. ಇವತ್ತು ನೀಲಕಂಠನಾಗಿ ಇವತ್ತು ಅವನು ಬದುಕಿದಾನೆ. ಅದಕ್ಕೆ ರೈತರ ತಾಕತ್ತಿನ ಕಾರಣ. ಇದೇ ಒಂದು ಮಾತು ಕೇಳಿ ನಮ್ಮ ಗಣಪತಿ ಮಹಾರಾಜರು ಹೇಳಿದ್ರು, ಅವ್ರೊಂದಿಟ್ಟು ನನಗೆ ತಪ್ಪು ತಿಳ್ಕೊಳ್ರಿ, ನಾವು ಬೆಂಗಳೂರಿಗೆ ಹೋಗೋಣ ಅಲ್ಲಿ ಹೋಗೋಣ ನಮ್ದೆಲ್ಲ ಸುಳ್ಳು. ಈಗ ರೈತರಂದ್ರೆ ನಾವು ಎಲ್ಲಿ ಅದೀವಲ್ಲ ಅವ್ರು ಇಲ್ಲೇ ಬರಬೇಕು. ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ಸಕ್ರಿಯ ಮಂತ್ರಿಗಳಾಗಲಿ ಯಾವುದೇ ಅಧಿಕಾರಿ ಆಗಲಿ, ಈಗ ನಾವು ಅವರಿದ್ದಲ್ಲಿ ನಾವು ಹೋಗೋದಲ್ಲ, ರೈತರಿದ್ದಲ್ಲೇ ಅವರು ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಿದೆ ಮೊದಲನೇ ಕಂಡೀಷನ್. ಇಷ್ಟು ದಿವಸ ಎಲ್ಲ ನೀವು ನೋಡಿದಿರಿ, ರೈತ ಏನಾರ ಒಂದು ವರ್ಷ ಜನ ಕೂಡ್ತಿ ಅಂತಂದ್ರೆ ಎಲ್ಲೋ IB ಒಳಗ ಅಥವಾ ಮತ್ತೆ ಯಾವುದೋ ಕಚೇರಿ ಒಳಗೆ ಒಂದು 4 ಮಂದಿ ರೈತರನ್ನ ಕರ್ಕೊಂಡು ಅವರವರ ಹೊಂದಾಣಿಕೆಯಾಗಿ ಬಂದು ಕೂಡಿರ್ತಕ್ಕಂಥ ರೈತರನ್ನು ಹೊರಗೆ ಕಳಿಸ್ತಿದ್ರು. ಆದ್ರೆ ಈ ಸಲ ನಮ್ಮ ರೈತರ ಮುಖಂಡರು ದೊಡ್ಡ ದೊಡ್ಡ ಜಾಣತನ ಮಾಡಿದಾರೆ. ಯಾವ IBಗೂ ಹೋಗಂಗಿಲ್ಲ, ಯಾವ ಕಚೇರಿಗೆ ಹೋಗಂಗಿಲ್ಲ, ಎಲ್ಲ ರೈತರ ಮುಂದೆ ನಿಂತ್ಕೊಂಡು, ರೈತ ಮುಖಂಡರ ಮುಂದೆ ನಿಂತ್ಕೊಂಡು ಒಂದು ನಿರ್ಣಯ ಮಾಡೋಣಂತೇಳಿ ಯೋಗ್ಯವಾಗಿರ್ತಕ್ಕಂಥ ನಿರ್ಣಯವನ್ನ ನಮ್ಮ ರೈತರ ಮುಖಂಡರು ತಗೊಂಡಾರ. ಅದಕ್ಕೆ ಆ ಎಲ್ಲ ಹೋರಾಟದ ರೈತ ಮುಖಂಡರಿಗೆ ಇನ್ನೊಮ್ಮೆ ಜೋರಾಗಿ 2 ಕೈ ಮೇಲೆತ್ತು ಜೋರು ಚಪ್ಪಾಳೆ ತಟ್ಟಿ. ಯಾಕಂದ್ರೆ ಒಳಗಿಂದ ಹೋತು, ಈಗ ಏನಿದ್ರು ಎಲ್ಲ ಹೊರಗೆ ಬರೋದು. ಒಳಗಿಂದ ಒಳಗೆ ಮುಗಿಸೋ ಪದ್ಧತಿ ಹೋತು. ಈಗ ಹೊರಗಿಂದ ಹೊರಗೆ ಕುಲ್ಲ ಇಲ್ಲೇ ಬರೋದು, ಇಲ್ಲೇ ಬಗೆಹರಿಸ್ಕೊಳ್ಳೋದು. ಬಹುಶಃ ನಮ್ಮ ರೈತರು, ಯಾಕಂದ್ರೆ ನಾನು ಮಣ್ಣಿನ ಒಂದು ಮಾತೇನು, ಈಗೇನು ನಾವು ಕಾವಿ ಹಾಕೊಂಡು ಇಲ್ಲಿ ಕುಂತೀವಲ್ಲ, ಈ ಕಾವಿ ಬಣ್ಣ ಇಷ್ಟು ಚಂದ ಮಿಂಚಬೇಕಾಗಿತ್ತು ಅಂತಂದ್ರೆ ಕಾರಣ ಯಾರಂದ್ರೆ ರೈತರನ್ನು ತಿಳ್ಕೊಬೇಕು ನಾವು. ಅದನ್ನ ರೈತರು. ಯಾಕಂದ್ರೆ ಒಂದು ಮಠ ನಡಿಬೇಕಾಗಿತ್ತು ಅಂತಂದ್ರೆ, ಒಂದು ಧಾರ್ಮಿಕ ಕೇಂದ್ರ ಅದು ನಡಿಬೇಕಾಗಿತ್ತಂದ್ರ. ಈ ಸಂದರ್ಭದಲ್ಲಿ ಬಾಗೂಜಿ ಕೊಪ್ಪದ ಡಾಕ್ಟರ್ ಶಿವಲಿಂಗ ಮುರುಗೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಸತ್ತಿಗೇರಿಯ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ಕೆ ಶಿವಾಪುರದ ಮರುಳಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ರಾಜರಾಜೇಶ್ವರಿ ಆಶ್ರಮದ ಗಣಪತಿ ಮಹಾರಾಜರು, ರೈತ ಮುಖಂಡರು ಆದ ಪಂಚನಗೌಡ ದ್ಯಾಮನಗೌಡರು, ವಿಶಾಲಗೌಡ ಪಾಟೀಲ, ಯಲ್ಲಪ್ಪಗೌಡ ಪಾಟೀಲ, ಮಹಂತೇಶ ತೋಟಗಿ, ಪುಂಡಲೀಕ ಮೇಟಿ ಸೇರಿ ಮತ್ತಿತರರು ಹಾಜರಿದ್ದರು. ಶಂಕರ್ರಾವ್ ಭಿ ಇನಾಮದಾರ್, TV20 ಕನ್ನಡ ನ್ಯೂಸ್, ಯರಗಟ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.